ಹಾಯ್, ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನೀವು ಯಾವ ರೀತಿಯಲ್ಲಿ ಈಗ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಈಸಿಯಾಗಿ ಸ್ಟೆಪ್ಸ್ನ ನಾವು ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಇದು ಮೊದಲದಾಗಿ ಕ್ರೋಮನ್ನು ಓಪನ್ ಮಾಡಿ. ಇಲ್ಲಿ ನೋಡಿ, UIDAI ಡಾಟ್ ಇದನ್ನು ವೆಬ್ಸೈಟ್ನ ಓಪನ್ ಮಾಡಿ. ಇವಾಗ ಮೊದಲನೇ ವೆಬ್ಸೈಟು. ಇವಾಗ ನೀವು ಇಂಗ್ಲೀಷ್ ಅಥವಾ ನಿಮ್ಮದಲ್ಲಿ ಯಾವ್ದು ಲ್ಯಾಂಗ್ವೇಜ್ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಇವಾಗ ಇಲ್ಲಿ ಕೆಳಗೋದ್ರೆ ಡೌನ್ಲೋಡ್ ಆಧಾರ್ ಅಂತ ಇಲ್ಲಿದೆ ನೋಡಿ. ಡೌನ್ಲೋಡ್ ಆಧಾರ್ ಕೊಟ್ಟ ಮೇಲೆ ಇವಾಗ ಓಪನ್ ಆಗುತ್ತೆ ಫ್ರೆಂಡ್ಸ್. ಫಸ್ಟು ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ನೀವು ಡಯಲ್ ಮಾಡಬೇಕಾಗಿರುತ್ತೆ. ಫುಲ್ ಬೇಡ ನನಗೆ, ವಿತ್ ಮಾಸ್ಕ್ ಆಗಿರಲಿ. ಹೆಂಗಂದರೆ ಇವಾಗ ನೀವು ಫುಲ್ ಆಧಾರ್ ನಂಬರ್ ಕಾಣೋದಿಲ್ಲ, ಲಾಸ್ಟ್ 4 ಡಿಜಿಟ್ ಮಾತ್ರ ಕಾಣುತ್ತೆ. ಆ ಥರ ನಾನು ಡೌನ್ಲೋಡ್ ಮಾಡ್ತೀನಿ. OTP ನಾವು ಹಾಕ್ತೀವಿ. ಇವಾಗ ಡೌನ್ಲೋಡ್ ಆಯಿತು ಫ್ರೆಂಡ್ಸ್. ಇವಾಗ ಓಪನ್ ಆಗುತ್ತೆ. ಆವಾಗ ನಿಮಗಿಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನ ನೀವು ಯಾವ ರೀತಿ ಹೇಗಂದರೆ, ನಿಮ್ಮ ನೇಮ್ನ ಫಸ್ಟು ಈ ಕ್ಯಾಪಿಟಲಲ್ಲಿ ನಿಮ್ಮ ನೇಮ್ನ 4 ಲೆಟರ್ಸು, ಆಮೇಲೆ ನಿಮ್ಮದು ಏನು ಡೇಟ್ ಆಫ್ ಬರ್ತ್ನ ಒಂದು ಇಸ್ವಿ ಬರುತ್ತಲ್ಲ, ಡೇಟ್ ಆಫ್ ಬರ್ತ್ ಹಾಕೋಂಗಿಲ್ಲ, ಇಸ್ವಿ. ಈಗ 2007 ಅಥವಾ 2000 ಹಂಗೆ ಇಡಬೇಕು. ನಾವು ಯಾರ್ದು ಹಾಕಿರ್ತೀವೋ ಅವ್ರದ್ದು ಹಾಕ್ತೀವಿ ನೋಡಿರಿ. ಓಪನ್ ಆಯಿತು ಆಧಾರ್ ಕಾರ್ಡು. ಈಗ ಇಲ್ಲಿದೆ ನೋಡಿ, ಈ ಥರ ಬರುತ್ತೆ. ಇಲ್ಲಿ ಇಂಟು ಬಂದು ಹಿಂಗೆ ಬರುತ್ತಲ್ಲ, ಆ ಥರ ಆಧಾರ್ ಕಾರ್ಡ್ ಡೌನ್ಲೋಡ್. ವಿತ್ ಮಾಸ್ಕ್ ಆದರೆ, ವಿತೌಟ್ ಮಾಸ್ಕ್ ಆದರೆ ಫುಲ್ ಆಧಾರ್ ನಂಬರ್ ನಿಮಗೆ ಕಾಣಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.